ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕರಟಕ ದಮನಕಗಳಿಗೆ ಸಂಚಕಾರ ಬಂದ ಹಾಗೆ ಕಾಣ್ತಾ ಇದೆ. ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳೇನಿದ್ದೀರಿ ಅವರಿಗೆ ಈ ಎರಡೂ ಶಬ್ದಗಳನ್ನ ಹೇಳಿದರೆ ತಕ್ಷಣ ಅರ್ಥ ಆಗಿಬಿಡ್ತಿದ್ದು. ಅನ್ವರ್ಥನಾಮ ಇಬ್ಬರಿಗೆ. ಒಬ್ಬರು ಕೆ.ಸಿ. ವೇಣುಗೋಪಾಲು, ಇನ್ನೊಬ್ಬರು ಜಯರಾಮ್ ರಮೇಶ್. ಜಯರಾಮ್ ರಮೇಶು ರಾಷ್ಟ್ರೀಯ ಮಾಧ್ಯಮ ವಕ್ತಾರ ಮತ್ತು ಕಾರ್ಯದರ್ಶಿ, ಮತ್ತು ಇವರು ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್. ಎಲ್ಲಿ ರಾಹುಲ್ ಗಾಂಧಿ ಇರ್ತಾರೋ ಅಲ್ಲಿ ಒಂದೋ ಜಯರಾಮ್ ರಮೇಶ್ ಇರ್ತಾರೆ. ಯಾವುದೇ ಫೋಟೋ ನೋಡಿ ನೀವು, ಇಲ್ಲ ಅಂದರೆ ಕೆ.ಸಿ. ವೇಣುಗೋಪಾಲ್ ಇರ್ತಾರೆ. ಜಯರಾಮ್ ರಮೇಶು ತಮ್ಮನ್ನು ತಾವು ಏನು ಪರಿಭ್ರಮಿಸಿಕೊಂಡು ಬಿಟ್ಟಿದ್ದಾರೆ ಅಂದರೆ, ನಾನೇ ರಾಹುಲ್ ಗಾಂಧಿ, ನಾನೇ ಪ್ರಿಯಾಂಕಾ ವಾಡ್ರಾ, ನಾನೇ ಸೋನಿಯಾ ಗಾಂಧಿ, ನಾನೇ ಕಾಂಗ್ರೆಸ್ ಪಕ್ಷ, ನಾನೇ ಈ ಪಕ್ಷದ ಅಧ್ಯಕ್ಷ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಏನೇ ತೀರ್ಮಾನ ಆಗಬೇಕು ಅಂದರೆ ನನ್ನಿಂದನೇ ಆಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಇನ್ನೊಂದು ಕೆ.ಸಿ. ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ. ಅವರೇನು ಹೇಳ್ತಾರೆ ಅಂದರೆ, ನನ್ನ ಕೇಳಲಾರದೆ ನೀವ್ಯಾರು ರಾಹುಲ್ ಗಾಂಧಿನ ಭೇಟಿಯಾಗಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದವರು ಮಾತ್ರ ಭೇಟಿಯಾಗಬೇಕು. ನಾನು ಯಾರಿಗೆ ಅವಕಾಶ ಕೊಡೋದಿಲ್ಲ ಅವ್ರು ಭೇಟಿಯಾಗೋ ಪ್ರಶ್ನೆಯೇ ಬರೋದಿಲ್ಲ. ನಾನು ಮೊದಲು ಫಿಲ್ಟರ್ ಮಾಡಿ ಆಮೇಲೆ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿಸ್ತೀನಿ ಅಂತ. ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಏನಾಗಿದೆ, ಈ ವಿದ್ಯಮಾನಗಳಿಂದ ಅಲ್ಲಿಯ ನಾಯಕರು ಬೇಸತ್ತು ಹೋಗಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ. ದಿ ಸಂಡೇ ಗಾರ್ಡಿಯನ್ ಅನ್ನುವಂಥ ಪತ್ರಿಕೆ ಒಂದು ವಿಶೇಷವಾದಂಥ ವರದಿಯನ್ನು ಪ್ರಕಟಿಸಿದೆ. ಅದರಲ್ಲಿ ಇದು ಪ್ರಸ್ತಾಪ ಆಗಿದೆ. ಯಾವ ರೀತಿ ಕಾಂಗ್ರೆಸ್ಸಿನ ಒಳಗಡೆ ತಳಮಳ ಇದೆ, ಹೇಗೆ ನಾಯಕರು ಈ ಇಬ್ಬರು ನಾಯಕರ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ, ಇವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಲಿಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ. AICC ಸಭೆ ಆಗತ್ತೆ. ಸಭೆಯಲ್ಲಿ ಬಹಳಷ್ಟು ನಾಯಕರು ನೇರವಾಗಿ ಅಪಸ್ವರವನ್ನು ಎತ್ತಾರೆ ಜಯರಾಮ್ ರಮೇಶ್ ಬಗ್ಗೆ. ಜಯರಾಮ್ ರಮೇಶ್ ಯಾರನ್ನೂ ಭೇಟಿಯಾಗಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಮೀಡಿಯಾನ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಧಾರ್ಷ್ಟ್ಯವನ್ನು ತೋರ್ತಾರೆ. ಎಷ್ಟು ಅಗತ್ಯವಿದೆಯೋ ಅದಕ್ಕಿಂತ ಜಾಸ್ತಿ ಮಾತನಾಡುವ ಮೂಲಕ ರಾಹುಲ್ ಗಾಂಧಿಗೆ ತೊಂದರೆಯನ್ನುಂಟು ಮಾಡ್ತಾ ಇದ್ದಾರೆ. ಇನ್ನು ಕೆ.ಸಿ. ವೇಣುಗೋಪಾಲು ಇವರು ದ್ವಾರಪಾಲಕರ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವತಃ ರಾಹುಲ್ ಗಾಂಧಿನೂ ಹಾಗೆ ಮಾಡ್ತಾರೆ. ಕೆ.ಸಿ. ವೇಣುಗೋಪಾಲ್ से बात कीजिए, ಕೆ.ಸಿ. ವೇಣುಗೋಪಾಲ್ से बात कीजिए, ಜಯರಾಮ್ ಜಿ से बात कीजिए ಅಂತಲೇ ಹೇಳೋದು ರಾಹುಲ್ ಗಾಂಧಿ. ನೇರವಾಗಿ ಯಾರನ್ನೂ ಭೇಟಿ ಆಗೋದಿಲ್ಲ, ನೇರವಾಗಿ ಯಾರ ಜೊತೆನೂ ಮಾತುಕತೆಯನ್ನು ಆಡೋದಿಲ್ಲ. ಯಾಕೆ? ಇದಕ್ಕೆ ಭಾಳ ಹಿಂದೆ ದೊಡ್ಡ ಕಾರಣ ಇದೆ. ಏನು? ರಾಹುಲ್ ಗಾಂಧಿಗೆ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಇವ್ರ ತಂದೆಗೂ ಇದೇ ಸಮಸ್ಯೆ ಇತ್ತು, ರಾಜೀವ್ ಗಾಂಧಿ ಅವರಿಗೆ. ಅಮಿತಾಬ್ ಬಚ್ಚನ್ನು ಒಂದು ಸಲ ಒಂದು ಸಂದರ್ಶನದಲ್ಲಿ ಇದನ್ನು ರೆಫರ್ ಮಾಡ್ತಾರೆ, ಉಲ್ಲೇಖ ಮಾಡ್ತಾರೆ. ಭಾಳ ಹಳೆಯ ಕಥೆ ಇದು. ಅವ್ರು ಹೇಳ್ತಾರೆ, ಅಮಿತಾಬ್ ಬಚ್ಚನ್ ಅವ್ರು ಹೇಳಿದ್ರು ಅವತ್ತಿನ ದಿವಸ ಏನಂತಂದರೆ, ನಾನು ಮತ್ತು ರಾಜೀವ್ ಗಾಂಧಿಯವರು ಡೆಹ್ರಾಡೂನ್ನ ಸ್ಕೂಲ್ನಲ್ಲಿ ಕ್ಯಾಂಟೀನ್ ಹೋಗ್ತಿದ್ವಿ. ಟೀ ಹೇಳೋಣ ಕಾಫಿ ಹೇಳೋಣ ಅಂತ ರಾಜೀವ್ ಗಾಂಧಿ ಕೇಳೋರು. ನಾನು ಕಾಫಿ ಹೇಳೋಣ ಅಂತಿದ್ದೆ. ಅವರು ಇಲ್ಲ ಟೀ ಹೇಳೋಣ ಅನ್ನೋರು. ಆಯಿತು ಅಂತ ಇಬ್ಬರು ಟೀ ಕುಡಿಯೋಣ ತೀರ್ಮಾನ ಮಾಡಿದ ಕೂಡಲೇ ಇನ್ನು ಸರ್ವರ್ಗೆ ಆರ್ಡರ್ ಮಾಡ್ತಿದ್ವಿ ಟೀ ಕೊಡು ಅಂತ. ಅದಾದ ಕೂಡಲೇ ಇಲ್ಲ ಕಾಫಿ ಹೇಳಿದ್ರೆ ಚೆನ್ನಾಗಿತ್ತಲ್ವ ಅನ್ನೋರು. ಆಯಿತು ಕಾಫಿ ಹೇಳೋಣ ಮತ್ತೆ ಕರೆದು ಕಾಫಿ ಹೇಳ್ಕೊ, ಬೇಡ ಬೇಡ ಟೀ ಹೇಳಿಬಿಡೋಣ ಅನ್ನೋರು. ಅಂದರೆ ಒಂದು ತೀರ್ಮಾನವನ್ನು ಮಾಡುವಂಥ, ಒಂದು ನಿಕಷೆಗೆ ಸಿಲುಕಿಸಿ ಒಂದು ತೀರ್ಮಾನಕ್ಕೆ ಬರುವಂಥ ಮನಸ್ಥಿತಿಯಲ್ಲಿ ರಾಜೀವ್ ಗಾಂಧಿ ಇರ್ತಾ ಇರಲಿಲ್ಲ. ಅವ್ರಿಗೆ ಯಾವಾಗಲೂ ದ್ವಂದ್ವ ಕಾಡ್ತಾ ಇತ್ತು ಅನ್ನುವಂಥ ಮಾತನ್ನು ಅವರ ಮನಸ್ಥಿತಿ ಬಗ್ಗೆ, ಅಂದರೆ ಅದು ಅವ್ರಿಗೆ ಅವಮಾನ ಮಾಡ್ಬೇಕಂತ ಕೆಲವೊಬ್ಬರ ಮನಸ್ಥಿತಿ ಆಗಿರುತ್ತೆ. ಯಾವುದನ್ನು ನಿರ್ಣಾಯಕವಾದಂಥ ಇದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಭಾಳಷ್ಟು ಜನರಿಗೆ ಸಾಧ್ಯ ಆಗೋಲ್ಲ. ಅದೇ ಜೀನ್ ಆಗಿರುವಂಥ ರಾಹುಲ್ ಗಾಂಧಿಯವರು ಇವತ್ತು ಯಾವುದೇ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾರಾದರೂ ತೋತಾ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಗಿಣಿಗೆ ಪಾಠ ಹೇಳ್ದಂಗೆ ಹೇಳ್ಕೊಡ್ಬೇಕು. ಒಂದು ಸಣ್ಣ ಉದಾಹರಣೆ ಅಂದರೆ ಚಕ್ರವ್ಯೂಹದ ಬಗ್ಗೆ ಅವರು ಸಂಸತ್ನಲ್ಲಿ ಮಾತಾಡ್ತಾರೆ. ಚಕ್ರವ್ಯೂಹ ಅಂದರೆ ಹೆಸರೇ ಚಕ್ರ, ಚಕ್ರ ಅಂದರೆ ರೌಂಡ್ ಆಗಿರೋದು ಅಂತ. ಯಾರಿಗಾದರೂ ಅರ್ಥ ಆಗುತ್ತೆ, ಯಾರಿಗೆ ಸಂಸ್ಕೃತ ಭೂಯಿಷ್ಠ ಕನ್ನಡ ಇದೆ ಆಯಿತಾ. ಚಕ್ರ ಅಂದರೆ ರೌಂಡ್ ಆಗಿರುತ್ತೆ, 7 ಸುತ್ತು ಕೋಟೆ, 7 ಸುತ್ತಿನ ಕೋಟೆ ರೀತಿಯಲ್ಲಿ ಅಂತ ಎಲ್ಲರಿಗೂ ಗೊತ್ತಿರೋದು. ಅದು ಕಮಲದ ಆಕಾರದಲ್ಲಿದೆ. ಈ ರೀತಿಯಾಗಿ ಅಲ್ಲಿ 9 ಜನ ಇದನ್ನು ಚಕ್ರವ್ಯೂಹದಲ್ಲಿ ನಿಂತಿದ್ರು. ಈ ರೀತಿ ಏನೇನೋ ಕಥೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದು ಸಂಪೂರ್ಣವಾಗಿ ಅವರಿಗೆ ಪಾಠವನ್ನು ಕಲಿಸಿದ್ದು. ಚಕ್ರವ್ಯೂಹ ಹೇಗಿರುತ್ತೆ ಅಂತ ರಾಹುಲ್ ಗಾಂಧಿಗೆ ಗೊತ್ತೇ ಇರೋದಿಲ್ಲ. ಕಂಠಪಾಠವನ್ನು ಮಾಡಿಸಿರಲಾಗತ್ತೆ. ಕಂಠಪಾಠ ಮಾಡಿಸಿದವ್ರಿಗೂ ಕೂಡ ಸರಿಯಾಗಿ ಅದರ ಬಗ್ಗೆ ಪಾಂಡಿತ್ಯ ಇರೋದಿಲ್ಲ, ಪಾರಂಗತರಾಗಿರೋದಿಲ್ಲ. ಆದ್ದರಿಂದ ತಪ್ಪು ವಿಷಯವನ್ನು ಹೇಳುವಂಥ, ಲೋಕಸಭೆಯಲ್ಲಿ ಹೇಳಿದಂಥ ದೊಡ್ಡ ಉದ್ದಟತನವನ್ನು ಅವರು ಮೆರೆದಿರ್ತಾರೆ. ಇವತ್ತು ಜಯರಾಮ್ ರಮೇಶ್, ಕೆ.ಸಿ. ವೇಣುಗೋಪಾಲ್ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಆರೋಪ ಇದೆ. ಇವ್ರನ್ನ ಯಾವ ಕಾರಣಕ್ಕೂ ಇವ್ರನ್ನ ರಾಹುಲ್ ಗಾಂಧಿ ಅಕ್ಕಪಕ್ಕದಲ್ಲಿ ಪಾಲಕರಾಗಿ ನಿಲ್ಲಿಸಬಾರ್ದು. ಯಾಕೆಂದರೆ ಮುಂದೆ ಚುನಾವಣೆ ಇದ್ದಾವೆ. ಈಗ ಒಂದು ಕಡೆ ಜಮ್ಮು ಕಾಶ್ಮೀರದ ಚುನಾವಣೆ ಇದೆ, ಇನ್ನೊಂದು ಕಡೆ ಮಹಾರಾಷ್ಟ್ರದ್ದಿದೆ, ಜಾರ್ಖಂಡ್ ಇದೆ. ಹಲವಾರು ಚುನಾವಣೆ ಇರುವ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ಥಿತಿ ಬಂದುಬಿಟ್ರೆ ಹೇಗೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಜಾಗಕ್ಕೆ ಬೇರೆಯವ್ರನ್ನ ಕೂಡಿಸ್ಬೇಕು. ಯಾರನ್ನು ಕೂಡಿಸ್ಬೇಕು? ಒಂದು ಛತ್ತೀಸ್ಗಢದ ಭೂಪೇಶ್ ಬಘೇಲ್, ಇನ್ನೊಬ್ಬರು ರಾಜಸ್ಥಾನದ ಅಶೋಕ್ ಗೆಹ್ಲೋಟ್.
ಇವರಿಬ್ಬರು ಯಾಕೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಏನು, ಇತ್ತೀಚೆಗೆ ಇವರು ರಾಯ್ಬರೇಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ರಾಯ್ಬರೇಲಿ ಮತ್ತು ಅಮೇಠಿಯನ್ನು ಬ್ಯಾಲೆನ್ಸ್ ಮಾಡಿದಂಥ, ರಾಯ್ಬರೇಲಿಯಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡಂಥವ್ರು ಇವರಿಬ್ಬರು, ಭೂಪೇಶ್ ಬಘೇಲ್ ಮತ್ತು ಅಶೋಕ್ ಗೆಹ್ಲೋಟ್ ಅವರು. ಅಲ್ಲಿ ಯಶಸ್ಸನ್ನು ತಂದುಕೊಟ್ರು. ಅಂದರೆ ಇವರ ಮ್ಯಾನೇಜ್ಮೆಂಟು ಯಶಸ್ವಿಯಾಗಿದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಈ ರೀತಿ ಮೆರಲಿಕ್ಕೆ ಸಾಧ್ಯ ಆಗಿದೆ. ಜಯರಾಮ್ ರಮೇಶ್ ಮತ್ತು ಕೆ ಸಿ ವೇಣುಗೋಪಾಲ್ ಥರ ಇವರು ಎಲ್ಲರಿಗೂ ಅಡ್ಡ ಆಗಿ ನಿಲ್ಲೋದಿಲ್ಲ. ಜನರಿಗೆ ಸಂಪರ್ಕಕ್ಕೆ ಲಭಿಸುವಂತೆ ನೋಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಬ್ಬರನ್ನ ನಿಂತು ಬಿಟ್ಟರೆ ಇವರಿಬ್ಬರು ಕೋಟೆ ಆಗಿ ಕೆಲಸ ಮಾಡ್ತಾರೆ. ರಾಹುಲ್ ಗಾಂಧಿ ಹತ್ತಿರ ಹೋಗ್ಲಿಕ್ಕೆ ಯಾರಿಗೂ ಬಿಡೋದಿಲ್ಲ. ಇದರಿಂದ ನಷ್ಟವೇ ಜಾಸ್ತಿ ವಿನ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರೀಪ್ಲೇಸ್ಮೆಂಟ್ ಮಾಡೋಣ ಅಂತ ಪ್ರಿಯಾಂಕಾ ವಾಡ್ರಾ ಗುಂಪಿನಿಂದ ಮಾತುಕತೆ ಶುರುವಾಗಿದೆ. ಸೋನಿಯಾ ಗಾಂಧಿವರೆಗೂ ವಿಷಯ ಬಂದಿದೆ. ಪಕ್ಷ ಗೆಲ್ಲಬೇಕು ಮುಂದಿನ ಚುನಾವಣೆಯಲ್ಲಿ ಅಂದರೆ ಈ ಬದಲಾವಣೆಯನ್ನು ಮಾಡಬೇಕು. ಹಾಗಾದರೆ ಇವ್ರಿಗೇನು ಜವಾಬ್ದಾರಿ ಕೊಡಬೇಕು? ಜಯರಾಮ್ ರಮೇಶ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಎನ್ನುವಂಥ ಕರ್ನಾಟಕ ದಮನಕರಿಗೆ ಯಾವ ಜವಾಬ್ದಾರಿ ಕೊಡಬೇಕು? ಜಯರಾಮ್ ರಮೇಶ್ ಅವರಿಗೆ ನಾರ್ತ್ ಈಸ್ಟಿಗೆ ಕಳಿಸ್ಬೇಕು. ಈಶಾನ್ಯದ ಪ್ರಭಾರಿಯಾಗಿ ಅವ್ರನ್ನ ಅಲ್ಲಿ ಕಳಿಸೋದು, ಅಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡಬೇಕಂತ ಕೆಲಸ. ಇನ್ನು ಕೆ ಸಿ ವೇಣುಗೋಪಾಲ್ ಮೂಲತಃ ಕೇರಳದವರಾಗಿರೋದ್ರಿಂದ ಕೇರಳದಲ್ಲಿ ಇವರು ಸಂಘಟನೆಯನ್ನು ಮಾಡಲಿ, ಮುಂದೆ ಅಲ್ಲಿ ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ಅವರ ಅಗತ್ಯ ಇದೆ, ಯಶಸ್ವಿಯಾಗಿ ಸಂಘಟನೆ ಮಾಡಬಲ್ಲರು. ಆದ್ದರಿಂದ ಇವರಿಬ್ಬರನ್ನ ಅಲ್ಲಿ ಕಳಿಸೋಣ ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ. ಏನಾಗಿದೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಸಿನ ಕಿಮ್ಮತ್ತಿರಲಾರದ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇವರಿಬ್ಬರು ಕರ್ನಾಟಕ ದಮನಕರು. ಮುಂದೆ ಒಬ್ಬ ಗೊಂಬೆ ಥರ ಸೂತ್ರದ ಬೊಂಬೆ ಥರ ನಿಂತಿರ್ತಾರೆ ವಿನ ಮಲ್ಲಿಕಾರ್ಜುನ್ ಖರ್ಗೆ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸ್ವತಃ ಸೋನಿಯಾ ಗಾಂಧಿ ಪಕ್ಕದಲ್ಲಿ ಕೂತಾಗ ರಾಜ್ಯಸಭೆಯಲ್ಲಿ ಈ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ. ಏನಂತ ಹೇಳಿದರು, ನನ್ನನ್ನು ಪಾರ್ಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ನೀವಲ್ಲ, ಸೋನಿಯಾ ಮೇಡಮ್ ಅವರು ಅಂತ ಜಯರಾಮ್ ರಮೇಶ್ಗೆ ಹೇಳ್ತಾರೆ. ಅಲ್ಲಿಗೆ ನಿಮಗೆ ಒಳಗಡೆ ಇರುವಂಥ ಕಂದರ ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲವೂ ಸರಿಯಿಲ್ಲ ಪಕ್ಷದ ಒಳಗಡೆ ಅನ್ನುವುದು ಮೇಲ್ನೋಟಕ್ಕೆ ಈ ವರದಿಯಿಂದ ಗೊತ್ತಾಗತ್ತೆ. ಈ ರೀತಿ ಬದಲಾವಣೆ ಆದಾಗ ಪಕ್ಷ ಏನಾದರೂ ಅಭಿವೃದ್ಧಿ ಹೊಂದಬಹುದಾ, ಯಾವುದೇ ರೀತಿ ಅವಕಾಶಗಳು ಮತ್ತೆ ಲಭಿಸಬಹುದಾ, ಅದನ್ನು ಕಾದು ನೋಡಬೇಕಷ್ಟೇ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಸ್ಕ್ರೋಲಿಂಗ್ನಲ್ಲಿ ನಮ್ಮ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಇರುತ್ತೆ. ತಮಗೆ ಸಾಧ್ಯವಾದಷ್ಟು ಇದಕ್ಕೆ ಕೊಡುಗೆಯನ್ನು ನೀಡುವಂಥ ಪ್ರಯತ್ನ ಮಾಡಿದರೆ ಈ ಅಭಿಯಾನಕ್ಕೆ ಇನ್ನಷ್ಟು ಪುಷ್ಟಿ ಸಿಗತ್ತೆ. ಇಷ್ಟೇ ಇರಬೇಕು ಅನ್ನುವಂಥ ನಿರ್ಬಂಧವಿಲ್ಲ. ಹನಿ ಹನಿ ಕೂಡಿದರೆ ಹಳ್ಳ ಅಂತ ನಮ್ಮ ಯಾವುದೋ ಒಬ್ಬ ಓದುಗರು ಬರೆದಿದ್ದಾರೆ, ವೀಕ್ಷಕರು ಹೇಳಿದ್ದಾರೆ. ನಿಜ ಅನಿಸುತ್ತಾ ಇದೆ ನನಗೆ. ನೀವು ಸೇರಿ ಅಭಿಯಾನವನ್ನು ಮುಂದುವರಿಸೋಣ. ಸಂಚಿಕೆಯನ್ನು ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.